ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಅಬ್ಬಾ, ಏನ್ ಚಳಿ ಆಗ್ತಿದೆ ಅಲ್ವಾ! ನಿನ್ನೆಯಿಂದ ತುಂಬಾನೇ ಚಳಿ ಆಗ್ತಾ ಇದೆ. ಚಳಿಗೊಂದು ಕಲ್ಲಲ್ಲಿ ಖಾರ ಹರ್ಕೊಂಡು ಒಂದು ಉಪ್ಸಾರು ಮಾಡ್ಕೊಂಡ್ಬಿಡೋಣ, ತುಂಬಾನೇ ಚೆನ್ನಾಗಿರುತ್ತೆ. ಕಲ್ಲಲ್ಲಿ ಅರ್ದಿರೋ ಖಾರ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಸಿಂಪಲ್ ಆಗಿ ಒಂದು ಉಪ್ಸಾರು ಖಾರ ಮಾಡ್ಕೊಂಡ್ಬಿಡೋಣ. ಅದು ಹಸಿ ಅವರೆಕಾಳು ಉಪಯೋಗಿಸ್ಕೊಂಡು ನಾವಿಲ್ಲಿ ಉಪ್ಸಾರು ಖಾರ ಮಾಡ್ಕೊಳ್ಳೋಣ, ತುಂಬಾನೇ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿ ಅವರೆಕಾಳನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಬಿಡಿಸಿಟ್ಕೊಂಡ್ರು ಅಂತ ಅವರೆಕಾಳು. ಸ್ವಲ್ಪ ಎಳೆದಾದರೆ ಚೆನ್ನಾಗಿರುತ್ತೆ ಉಪ್ಸಾರಿಗೆಲ್ಲ. ಬಲ್ತಿರೋದಾದರೆ ಇದ್ಕಿದ ಬೇಳೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎಳೆ ಕಾಳನ್ನೇ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಾರು. ಕಾಳು ತೊಗೊಂಡಿದ್ದೀನಿ, ಒಂದು 1/4 kg ಅಷ್ಟು ಕಾಳಿದೆ. ಅರ್ಧ ಕೆಜಿ ಕಾಯಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ 1.5 ಲೀಟ್ರಷ್ಟು ನೀರು ಹಾಕ್ಕೊಂಡು, ನೀರು ಬಿಸಿ ಆದ ನಂತರ ನಾವಿಲ್ಲಿ ಅವರೆಕಾಳನ್ನ ಸೇರಿಸ್ಕೊಳ್ಳೋಣ. ಅವರೆಕಾಳು ಮತ್ತು ಅದ್ರ ಜೊತೆಗೆ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ನಾಟಿ ಟೊಮ್ಯಾಟೊ. ಮತ್ತು ಇದ್ರ ಜೊತೆಗೆ ಒಂದು 6ರಿಂದ 7 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಕಲ್ಲಲ್ಲಿ ಅರ್ದು ಖಾರ ಮಾಡೋದಕ್ಕೆ ಮತ್ತು ಹಸಿ ಕಾಳು ಜೊತೆಗೆ ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಇಡೋಣ. ಕಾಳು, ಟೊಮ್ಯಾಟೊ ಮತ್ತು ಹಸಿ ಮೆಣಸಿನ್ಕಾಯಿ, ಉಪ್ಪು ಇದಿಷ್ಟನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು, ಮೆಣಸಿನ್ಕಾಯಿನೂ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ನಾವು ಈ ರೀತಿಯಾಗಿ ಬೇಯಿಸ್ಕೊಂಡು, ಈ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾದ್ಮೇಲೆ ನಾವು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಬೆಂದಿದೆ. ಇವಾಗ ನಾನು ಇದನ್ನು ತೆಕ್ಕೋತಾ ಇದ್ದೀನಿ. ಒಂದು ಪ್ಲೇಟ್ಗೆ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿನ ತೆಗೆದಿಟ್ಕೋತಾ ಇದ್ದೀನಿ. ಕಾಳು ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಎತ್ಕೊಂಡು ರುಬ್ಬಕ್ಕೆ ಹಾಕೊಳ್ಳೋಣ. ಕಾಳಿನ ಸ್ವಲ್ಪ ಬೇಯ್ತಾ ಇರಲಿ, ಅವರೆಕಾಳು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಮತ್ತು ನಾವಿಲ್ಲಿ ಒಗ್ಗರಣೆ ಎಲ್ಲ ಏನು ಮಾಡ್ತಾ ಇಲ್ಲ ಕಾಳನ್ನ, ಅದರಿಂದ ನಾವು ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಇವಾಗ ಒರಳ್ಕಲ್ಲು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ, ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಕಾಳುಮೆಣಸು, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 7ರಿಂದ 8 ಎಸಳು, ಸಣ್ಣದಾದರೆ. ದಪ್ಪ ಎಸಳುಗಳಾದರೆ ಒಂದು 4-5 ಹಾಕ್ಕೊಳ್ಳಿ. ಮತ್ತು ಒಂದು ಪಿಂಚಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿನ ತೊಗೋತಾ ಇದ್ದೀನಿ. 1 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ. ಹಸಿ ತೆಂಗಿನಕಾಯಿನಾದರೂ ಹಾಕ್ಕೋಬೋದು, ಕೊಬ್ಬರಿನಾದರೂ ಹಾಕ್ಕೋಬೋದು. ಮತ್ತು ಇದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪು, ಒಂದು 4 ಕಲ್ಲಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಕಾಳು ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಳೋಣ. ಅಂದರೆ ತರ್ತರಿಯಾಗಿ ರುಬ್ಕೊಂಬಿಡೋಣ. ತರ್ತರಿಯಾಗಿ ರುಬ್ಕೊಂಡಾದ್ಮೇಲೆ ನಾವು ಇದಕ್ಕೆ ಈಗ ಅವರೆಕಾಳು ಬೆಂದಿರುತ್ತಲ್ವ, ಅವರೆಕಾಳನ್ನ ತೆಗೆದು ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ತರ್ತರಿಯಾಗಿ ರುಬ್ಬಿ ಆಯಿತು. ಇವಾಗ ಒಂದು ಸೌಟಿನಷ್ಟು ನಾವು ಅವರೆಕಾಳನ್ನ ತೊಗೊಂಡಿದ್ದೀವಿ. ನಾನು ಇದಕ್ಕೋಸ್ಕರನೇ ಎಳೆ ಅವರೆಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಬಲ್ತಿರೋದಕ್ಕಿಂತ ಎಳೆ ಕಾಳು ತುಂಬ ಚೆನ್ನಾಗಿರುತ್ತೆ ಉಪ್ಸಾರಿಗೆಲ್ಲ. ಇವಾಗ ನಾವು ಇಷ್ಟು ಖಾರನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋಣ. ಯಾವಾಗಲೂ ಅಷ್ಟೇ ಕಲ್ಲಲ್ಲಿ ರುಬ್ಬಿ ಮಾಡಿದ ಸಾರು ತುಂಬಾ ಚೆನ್ನಾಗಿರುತ್ತೆ. ಈ ನಾವು ಚಿಕ್ಕವರಾಗಿದ್ದಾಗೆಲ್ಲ ಊರಿನಲ್ಲಿ ನಮಗೆ ಮಿಕ್ಸಿ ಇರ್ತಾ ಇರಲಿಲ್ಲ, ಮಿಕ್ಸಿ ಇರಲಿಲ್ಲ. ಆವಾಗ ಕಲ್ಲಲ್ಲೇ ನಾವು ರುಬ್ಬಿ ಮಾಡ್ತಾ ಇದ್ವಿ. ಎಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕಂದ್ರೂ ಒಳ್ಳೆ ಕಲ್ಲಲ್ಲಿ ನಾವು ರುಬ್ಬಿ ಮಾಡ್ತಿದ್ದು. ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಖಾರ ಅರೆದು ಮಾಡಿದ್ರೆ. ಇವಾಗ ನೋಡಿ, ಇಷ್ಟು ನುಣ್ಣಗೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಒಂದು 5 ನಿಮಿಷಕ್ಕೆಲ್ಲ ನಾವು ಖಾರ ರುಬ್ಕೊಂಬಿಡ್ಬೋದು. ನಮ್ಮ ಬಾಡಿಗೂ ಕೂಡ ಎಕ್ಸಸೈಸ್ ಆಗುತ್ತೆ. ಈ ರೀತಿ ಕಲ್ಲಲ್ಲೆಲ್ಲ ರುಬ್ಕೊಂಡಾಗ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕಲ್ಲಲ್ಲಿ ರುಬ್ಬಿದ ಖಾರನೇ ಒಂಥರ ಟೇಸ್ಟ್ ಇರುತ್ತೆ, ಮತ್ತು ನೋಡೋದಕ್ಕೂ ಒಂಥರ ಸವ್ಕೊಂಡಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಕಟ್ಟಾಗಿ ನುಣ್ಣಗಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ನಾವು ಕಲ್ಲಲ್ಲಿ ಖಾರನ ಹರ್ಕೋಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಖಾರನ ನಾನು ಚೆನ್ನಾಗಿ ನುಣ್ಣಗೆ ಹರ್ಕೊಂಡಾಯ್ತು, ಅಂದರೆ ರುಬ್ಕೊಂಡಾಯ್ತು. ಇವಾಗ ಇದನ್ನು ನಾವು ಒಂದು ಬಟ್ಲಿಗೆ ಎತ್ತಿಟ್ಕೊಂಬಿಡೋಣ. ಖಾರನೆಲ್ಲ ನಾವು ಬಟ್ಲಿಗೆ ಎತ್ತಿಟ್ಕೊಂಡು ಕಲ್ಲಿಗೆ ಸ್ವಲ್ಪ ಕಾಳು ಬೇಯಿಸ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಇದನ್ನು ನಾವು ಸಪ್ಪು ನೀರು ಇರುತ್ತಲ್ವ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಳನ್ನ ಕೂಡ ನಾನು ನೀರಿಂದ ಸಪ್ರೇಟ್ ಬಸ್ಕೊಂಡಾಯ್ತು. ಕಾಳಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ರುಬ್ಕೊಂಡಿರೋಂಥ ಹಸಿ ಖಾರನ ಹಾಕ್ಬಿಟ್ಟು ತಿರುಗಿಸ್ತಿದ್ದೀನಿ. ನಾನಿವತ್ತು ಒಂದು ಡ್ರಾಪ್ ಕೂಡ ಎಣ್ಣೆ ಬಳಸ್ತಾ ಇಲ್ಲ. ಕಾಳಿಗೆ ನಾವು ಈ ರೀತಿ ಹಸಿ ಖಾರ ಹಾಕ್ಕೊಂಡು ಒಂದ್ಸಲಿ ತಿರುಗಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಳು ಕೂಡ ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡೋಣ. ಖಾರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಕಾಳು. ಚಳಿಗೂ ಅದಕ್ಕೂ ಸೂಪರಾಗಿರುತ್ತೆ ಖಾರ ಖಾರವಾಗಿ. ಇವಾಗ ಕಾಳು ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಸಾರು ಖಾರನೂ ಕೂಡ ನಮಗೆ ರೆಡಿ ಆಯಿತು, ಮತ್ತು ಸಪ್ಪು ನೀರು ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಮುದ್ದೆ ಮಾಡಿಕೊಂಡು, ಮುದ್ದೆ ಜೊತೆಗೆ ಸ್ವಲ್ಪ ಕಾಳು ಮತ್ತು ಉಪ್ಸಾರು ಖಾರ ಹಾಕ್ಕೊಂಡು ಸಪ್ಪು ನೀರು ಹಾಕ್ಕೊಂಡು ಜೊತೆಗೆ ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಎಷ್ಟು ಊಟ ಮಾಡಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಚಳಿಗೂ ಮತ್ತೆ ಅವರೆಕಾಳು ಸೀಸನ್ಗೂ ಹೇಳ್ ಮಾಡಿಸ್ತಾ ಇರುತ್ತೆ ಈ ತರ ಊಟ ಮಾಡ್ಕೊಂಡಾಗ. ನಿಮ್ಗೂ ಒಂದ್ಸಲಿ ಈ ಊಟ ತಿನ್ಬೇಕು ಅನ್ಸುತ್ತೆ. ಒಂದ್ಸಲಿ ನೀವು ಮಾಡ್ಕೊಂಡು ನೋಡಿ. ಚಳಿಗಾಲ ಮುಗಿಯೋವರೆಗೂ ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ಈ ರೀತಿ ಮಾಡ್ಕೋತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ವಾರದಲ್ಲಿ 1 ದಿವಸ ಇಲ್ಲ 2 ದಿವಸ ಈ ರೀತಿ ಮಾಡ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಕಲ್ಲಲ್ಲಿ ಖಾರ ರುಬ್ಬಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಉಪ್ಸಾರು ಖಾರ ಮಾತ್ರ ಸೂಪರ್ ಆಗಿರುತ್ತೆ. ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಸೂಪರ್ ಆಗಿರುತ್ತೆ. ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.